ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಸೊ ಇವತ್ತು ಅಕಸ್ಮಾತಾಗಿ ನಾನು ಬರೋ ಗ್ರೌಂಡಿಗೆ ಬಂದೆ ವಾಕ್ ಮಾಡೋಕ್ಕೆ. ಇಲ್ಲಿ ಬರ್ತಾ ಇರಲಿಲ್ಲ ಆ್ಯಕ್ಚುಲಿ. ಸೊ ಇವತ್ತು ಬಂದೆ. ಸೊ ಈ ಬ್ಯೂಟಿಫುಲ್ ಪೇಂಟಿಂಗ್ ನೋಡಿ ನನಗೆ ಯಾಕಪ್ಪ ಇಷ್ಟು ದಿನ ನಾನು ಬೇರೆ ಗ್ರೌಂಡ್ಗೆ ಹೋಗ್ತಾಯಿದ್ದೆ ವಾಕಿಂಗ್ಗೆ ಅಂತ. ನೋಡಿ, ಕನಸು ಕಾಣುವುದಕ್ಕೆ ಬೇಗ ಮಲಗಿ, ಕಂಡ ಕನಸು ನನಸು ಮಾಡಿಕೊಳ್ಳುವುದಕ್ಕೆ ಬೇಗ ಹೇಳಿ. ವೆರಿ ನೈಸ್ ಅಲ್ವಾ? ಈಗಿನ ಮಕ್ಕಳಿಗೆಲ್ಲ ಇದೊಂದು ಪಾಠ. ದಯವಿಟ್ಟು ಮೊಬೈಲ್ ಏನು ಕೊಡಬೇಡಿ, ಆರ್ಟ್ ಕ್ರಾಫ್ಟ್ ಅಂಥದ್ದು ಕೊಡಿ. ನೋಡಿ, ನಾವೆಷ್ಟು ಓದುತ್ತೇವೆ ಎಂಬುದು ಮುಖ್ಯವಲ್ಲ, ಅದೊಂದು ನಮಗೆ ಎಷ್ಟು ಸಂಸ್ಕಾರವನ್ನು ಕಲಿಸುತ್ತೆ ಎಂಬುದು ಮುಖ್ಯ. ಸೊ ಇದೆಲ್ಲ ಒಂದು ಮಕ್ಕಳಿಗೆ ಒಂದು ನೀತಿ ಪಾಠ ಅಲ್ವಾ? ದಯವಿಟ್ಟು ಮೊಬೈಲ್ ಕೊಡಬೇಡಿ ಯಾರೂ. ಓದಲಿ, ಅವ್ರು ಓದೋಕ್ಕೆ ಬರಲ್ಲ ಅಂದ್ರೂ ಓದಿಸಿ, ಓದೋಕ್ಕಾಗಲ್ಲ ಅಂತ ಹೇಳೋಕ್ಕೆ ಹೋಗಬೇಡಿ. ನೋಡಿ ಹೇಗಿದೆ, ಒಂದು ಟೀಮ್ ವರ್ಕ್ ಮೇಕ್ಸ್ ದ ಡ್ರೀಮ್ ವರ್ಕ್. ಒಬ್ಬರೇ ಯಾವತ್ತೂ ಏನೇ ಮಾಡೋಕ್ಕೂ ಸಾಧ್ಯ ಇಲ್ಲ, ಅದೊಂದು ಟೀಮ್ ಇದ್ದರೆ ಮಾತ್ರ ಮಾಡೋಕ್ಕೆ ಸಾಧ್ಯ. ಎಕ್ಸಾಂಪಲ್ ಏನು ಹೇಳಿ, ಇಂಡಿಯನ್ ಆರ್ಮಿ. ಸೊ ಒಂದು ಸೈನಿಕನಿಂದ ದೇಶ ಉಳಿಸೋಕ್ಕಾಗಲ್ಲ, ಟೀಮಾಗಿ ವರ್ಕ್ ಮಾಡಿದ್ರೇ. ಹಿಂದಿನ ಮಕ್ಕಳು ನಾಳೆನ ಸಚಿನ್ ತೆಂಡೂಲ್ಕರ್ ಆಗ್ಬೋದು, ಸ್ಟೆಫಿ ಗ್ರಾಫ್ ಆಗ್ಬೋದು. ನೋಡಿ ಹೇಗೆ ಒಂದೊಂದು ವರ್ಡಿಂಗ್ಸ್ ಬಂದು ನನಗೆ ತುಂಬ ಮನಸ್ಸಿಗೆ ತುಂಬ ಹಚ್ಕೊಂತು ಅಲ್ವಾ? ಹೇಗಿದೆ ಅನ್ಬಿ ಓದಿ ಹಾಗೆ. ಸೊ ಇಲ್ಲಿ ನೋಡಿ, ಸ್ಪೋರ್ಟ್ಸ್ ಹೆಲ್ಪ್ ಯು ಪ್ರಮೋಟ್ ಟೀಮ್ ಸ್ಪಿರಿಟ್, ಡೋಂಟ್ ಸೇ ನೋ ಟು ಗೇಮ್ಸ್. ಈಗಿನ ಕಾಲದ ಮಕ್ಕಳೆಲ್ಲ ಮೊಬೈಲ್ ಇಟ್ಕೊಂಡು ಮೊಬೈಲ್ ಕೊಡಬೇಡಿ, ಯಾವುದನ್ನ ಗೇಮ್ಸಿಗೆ ಕೊಡಿ. ಆ ಗೇಮ್ ಆಡಲಿ, ಪರಿಸರನೂ ಚೆನ್ನಾಗಿರುತ್ತೆ. ಮತ್ತು ಒಂದೇನು ಗೊತ್ತಾ, ಇಲ್ಲಿ ನೋಡಿ ಆ್ಯರೋ ಮಾರ್ಕ್ ಹೇಗಂದರೆ, ನಾನು ಬಂದು ಕ್ಲಾಕ್ ವೈಸ್ ಯಾವತ್ತೂ ವಾಕಿಂಗ್ ಮಾಡ್ತಾಯಿದ್ದೆ. ಇಲ್ಲಿ ತುಂಬ ಜನಕ್ಕೆ ಕ್ಲಾಕ್ ವೈಸ್ ಏನಕ್ಕೆ ವಾಕ್ ಮಾಡಬೇಕು ಅಂತ ಗೊತ್ತಿಲ್ಲ. ಬರ್ತಾರೆ, ಸುಮ್ಮನೆ ವಾಕ್ ಮಾಡ್ತಾರೆ, ಹೋಗ್ತಾರೆ. ಕ್ಲಾಕ್ ವೈಸ್ ಯಾವಾಗಲೂ ವೆರಿ ಇಂಪಾರ್ಟೆಂಟ್. ಯಾಕೆ ಹೇಳಿ, ಇವಾಗ ನಮ್ಮ ಗರಿಯಾಡೆ ಹೇಗೆ ಸುತ್ತುತ್ತೆ? ಕ್ಲಾಕ್ ವೈಸ್ ಅಲ್ವಾ? ಅಂದರೆ ನಾವು ಹೇಗೆ ಪ್ರಕಾರ ಸುತ್ತೀವಿ ದೇವಸ್ಥಾನದಲ್ಲಿ, ಇಲ್ಲಿ ಏನಂದರೆ ವಾಕ್ ಮಾಡೋರು ಉಲ್ಟಾ ಸುತ್ತಾರೆ. ಅದರಿಂದ ಏನಾಗುತ್ತೆ ಅಂದರೆ ಬಾಡಿಗೆ ನಮಗೆ ಆ ಗ್ರಾವಿಟಿ ಆಗಲಿ ಒಂದು ಮತ್ತೊಂದು ಇದು ಸಿಕ್ಕೋದಿಲ್ಲ. ಸೊ ಅದರಿಂದ ನೀವು ಯಾವಾಗಲೂ ಕ್ಲಾಕ್ ವೈಸಲ್ಲಿ ಮಾಡಬೇಕು ವಿನಾಗ ಆ್ಯಂಟಿ ಕ್ಲಾಕ್ ವೈಸ್ ವಾಕಿಂಗ್ ಯಾವತ್ತೂ ಮಾಡಬೇಡಿ. ಮತ್ತು ವಾಕಿಂಗ್ ಮಾಡಬೇಕಾದ್ರೆ ದಯವಿಟ್ಟು ಮೊಬೈಲ್ ಯೂಸ್ ಮಾಡಬೇಡಿ. ನಾನು ಯಾಕೆ ಮೊಬೈಲ್ ಯೂಸ್ ಮಾಡ್ತಾಯಿದ್ದೀನಿ ಅಂತ ನೀವು ಪ್ರಶ್ನೆ ಕೇಳ್ಬೋದು. ನಂದು 12 ರೌಂಡ್ ಆಯಿತು ಆಲ್ರೆಡಿ. ಸೊ ನಾನು ಲಾಸ್ಟ್ ರೌಂಡಲ್ಲಿ ಈ ಪರ್ಟಿಕ್ಯುಲರ್ ಪರಿಸರ ನೋಡಿಬಿಟ್ಟು ನನಗೆ ಒಂದು ವೀಡಿಯೋ ಮಾಡಬೇಕು ಅಂತ ತುಂಬ ಆಸೆ ಆಯಿತು ಇವತ್ತು. ಸೊ ಅದರಿಂದ ನಾನೊಂದು ವೀಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಒಂದಂತೂ ಇವತ್ತು ಪ್ರೂವ್ ಆಯಿತು, ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಯಾಕೆ ಹೇಳಿ, ನಾನು ಕ್ಲಾಕ್ ವೈಸ್ ಮಾಡಿದಾಗ ಎಲ್ಲರೂ ಇಲ್ಲಿರೋ ಗ್ರೌಂಡಲ್ಲಿರೋ ದೊಡ್ಡವರೆಲ್ಲ ಇಲ್ಲ ಈಗ ಮಾಡಬಾರ್ದು ಆಗ ಮಾಡಬಾರ್ದು ಅಂತ ಹೇಳ್ತಾಯಿದ್ರು. ಇವಾಗ ನೋಡಿ ಎಲ್ಲರೂ ಕ್ಲಾಕ್ ವೈಸ್ ಮಾಡ್ದಂಗೆ ಆಯಿತು. ಸೊ ಈ ಲೈನ್ ಬಂದು ನಂಗೆ ತುಂಬ ಇಷ್ಟ ಆಯಿತು. ಪರಿಸರ ಸ್ವಚ್ಛತೆ ಪ್ರತಿಯೊಬ್ಬರ ಹೊಣೆಯಾಗಿದೆ ಅಲ್ವಾ? ಸ್ವಚ್ಛ ಪರಿಸರದಿಂದ ಉತ್ತಮ ಬದುಕು ಸಾಧ್ಯ ಅಲ್ವಾ? ಸೊ ಅದಂತೂ ನಿಜವಾದ ಮಾತು. ಗಿಡ ಮರ ಬೆಳೆಸಿ, ಇದು ನಮ್ಮ CMಗೆ ಹೇಳಬೇಕು. ದಯವಿಟ್ಟು ಹೊಸ CM ಬಂದವರೇ, ಅವ್ರಿಗೆ ಆದಷ್ಟು ಹೇಳಿ ಮರ ಕಡಿಬೇಡಿ, ಯಾಕಂದರೆ ಪರಿಸರ ಮುಖ್ಯ ಅಲ್ವಾ? ಸೊ ಇದು ನೋಡಿ, ಸೇವ್ ಪ್ಲ್ಯಾನೆಟ್. ನೋಡಿ, ಒಂದು ಟ್ರೀ ಒಂದು ಫ್ಯೂಚರ್. ಇದು ಬಂದು ನಿಮ್ಗೆ ಎಲ್ಲರಿಗೂ ಗೊತ್ತು. ಸೊ ಬಟ್ ಈ ವರ್ಡಿಂಗ್ಸ್ ಎಲ್ಲ ನೋಡಿ ನಂಗೆ ತುಂಬ ಖುಷಿ ಆಯ್ತು ಇವತ್ತು. ಬಿ ಕ್ಲೀನ್ ಆ್ಯಂಡ್ ಬಿ ಹೆಲ್ತಿ. ಈ ಹುಡುಗ ಮಾಡ್ತಾ ಇರೋದು ಸರಿನಾ ತಪ್ಪಾಗ ಗೊತ್ತಿಲ್ಲ, ಕೈ ವಾಶ್ ಮಾಡ್ತಾ ಇದ್ದಾನೆ, ಬಟ್ ನೀರು ಮಾತ್ರ ವೇಸ್ಟ್ ಮಾಡಬೇಡಿ. ನೋ ಟ್ರೀಸ್ ನೋ ಬ್ರೀತ್, ಇದು ನಿಜ ಮಾತು. ಸೊ ಅದಕ್ಕೆ ನಮ್ಮ ಗ್ರೌಂಡಲ್ಲಿ ಎಲ್ಲ ಕಡೆ ನಾವು BBMP ಹತ್ರ ಮಾತಾಡಿ ಎಲ್ಲ ನಾವು ಒಂದು ಏನಂದರೆ ಒಂದು ಅಸೋಸಿಯೇಷನ್ ಇದೆ ವಾಕಿಂಗ್ದು. ಸೊ ಆ ವಾಕಿಂಗ್ ಅಸೋಸಿಯೇಷನಿಂದ BBMP ಹೆಲ್ಪ್ ತೊಗೊಂಡು ಫುಲ್ ಗಿಡ ನೆಡ್ಸಿದ್ದೀವಿ. ಇಲ್ಲಿ ನೋಡಿ, ನಂದು ಸ್ವಲ್ಪ ಇದು ಉಸಿರಾಟ ಇದಾಗಿದೆ, ಯಾಕಂದರೆ ನಾನು ತುಂಬ ವಾಕ್ ಮಾಡಿ ರನ್ನಿಂಗ್ ಮಾಡಿದ್ದೀನಿ. ದಯವಿಟ್ಟು ಕ್ಷಮಿಸಿ. ನೋಡಿ, ಭಾರಿ ಖುಷಿಯಾಗುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್, ನಮ್ಮ ರೈತರು ಇರೋದ್ರಿಂದ ನಾವು ಇಷ್ಟು ನಡೆಯೋಕ್ಕಾಗೋದು, ಇಷ್ಟು ಓಡೋಕ್ಕಾಗೋದು ಅಲ್ವಾ? ಸೊ ನಮ್ಮ ಬಿಗ್ ಸಲ್ಯೂಟ್ ಟು ಇಂಡಿಯನ್ ನೇವಿ. ಅವರಿಂದ ನಮ್ಮ ತುಂಬ ಇದಾಗಿದೆ, ಪ್ರೊಟೆಕ್ಷನ್. ಇಂಡಿಯನ್ ಆರ್ಮಿ ನಿಮಗೂ ಗೊತ್ತು, ದೇಶ ಉಳಿಸ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ, ಭಾರತ ವಾಯು ಪ್ರದೇಶವನ್ನು ಸುರಕ್ಷಿತಗೊಳಿಸುವುದು ನಮ್ಮ ಎಲ್ಲರ ಕರ್ತವ್ಯ.
ಬಿಗ್ ಸಲ್ಯೂಟ್ ಟು ಇಂಡಿಯನ್ ಆರ್ಮಿ. ನೋಡಿ, ಭಾರತೀಯ ಭೂಸೇನಾ ನೆಲದ ಮೇಲೆ ಸೈನಿಕರ ಕಾರ್ಯಾಚರಣೆಗಳನ್ನು ನಿವಾರಿಸುತ್ತದೆ. ಸೊ ಇದು ಬಂದು ಭಾರಿ ಖುಷಿ ಆಗುತ್ತೆ. ಇವತ್ತೇನು ನನಗೆ ಇಷ್ಟು ದಿನ ಇಲ್ಲಿ ಬಂದಿಲ್ಲ ನಾನು, ಯಾಕಂದರೆ ಯಾವಾಗ ನೋಡಿದ್ರೂ ಒಂದು ಆರ್ಗ್ಯುಮೆಂಟ್ ಆಗೋದು, ನೀವು ಹಿಂಗೆ ನಡಿಬಾರ್ದು, ನೀವು ಉಲ್ಟಾ ನಡಿಬೇಕು ಅಂತ ಒಂದು ಆರ್ಗ್ಯುಮೆಂಟ್ ಯಾವಾಗಲೂ ಆಗೋದು. ಆಮೇಲೆ ನೋಡಿ ಅವ್ರಿಗೆ ಅರಿವಾಗಿದೆ, ಕ್ಲಾಕ್ ವೈಸೇ ಇವಾಗ ಎಲ್ಲರೂ ವಾಕ್ ಮಾಡ್ತಾಯಿದ್ದಾರೆ. ಭಾರಿ ಖುಷಿಯಾಗುತ್ತೆ ಈ ಥರ ಇದ್ದಾಗ. ಸೊ ನಾನು ಇಲ್ಲಿ ಬಂದು ಒಳ್ಳೇದು ಮಾಡಿದೆ ತಿರ್ಗಾ. ಸೊ ಪ್ಲೀಸ್ ವಾಕ್ ದಿಸ್ ಸೈಡ್. ಎಸ್. ಸೊ ಕೊನೆಗೆ ನಾನು ಗೆದ್ದಿಲ್ಲ, ಯಾವುದು ನಿಯಮವೋ ಅದೇ ಗೆದ್ದಿರೋದು. ಸೊ ಆಲ್ವೇಸ್ ವೆಯ್ಟ್ ಮಾಡಿದ್ಮೇಲೆ ನಿಮಗೆ ಆ ರಿಸಲ್ಟು ಬಂದೇ ಬರುತ್ತೆ, ಅದು ನಿಜವಾದಾದರೆ. ಸೊ ಇದು ನಮ್ಮ ಗ್ರೌಂಡು. ಒಂದು ರೌಂಡಿಗೆ ಆಲ್ಮೋಸ್ಟ್ ಒಂದು 600 ಸ್ಟೆಪ್ಸ್ ಆಗುತ್ತೆ. ಸೊ ಯೂಶ್ವಲಿ ಒಂದು 3 to 4 ಮಿನಿಟ್ಸ್ ಆಗುತ್ತೆ ನನಗೆ. ಸೊ ವಾಕ್ ಮಾಡಿ ಡೈಲಿ. ವಾಕ್ ಮಾಡುವಾಗ ಮೊಬೈಲ್ ಯೂಸ್ ಮಾಡಬೇಡಿ, ಸುಮ್ಮನೆ ಮಾತಾಡಿಕೊಂಡು ಅಲ್ಲಿ ಇಲ್ಲಿ ನೋಡಿಕೊಂಡು ಹೋಗಬೇಡಿ. ಆರಾಮಾಗಿ ವಾಕ್ ಮಾಡಿ, ಒಳ್ಳೆ ಮ್ಯೂಸಿಕ್ ಕೇಳಿ, ದೇವ್ರದ್ದು ಪ್ರಾರ್ಥನೆ ಕೇಳಿ, ಏನೋ ಒಂದು ನಿಮಗೇನು ಅನಿಸುತ್ತೋ ಮ್ಯೂಸಿಕ್ಕು ಅದು ಹಾಕ್ಕೊಳ್ಳಿ. ಇದೇ ಇವತ್ತಿನ ಸಂಚಿಕೆ. ಮತ್ತೆ ಸಿಗೋಣ. ನಿಮ್ಮ ಪ್ರೀತಿಯ ಗುರು.